ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ JP ನಗರಲ್ಲಿ ಒಂದೊಳ್ಳೆ 2040 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ನಿಮ್ಗೋಸ್ಕರ ಒಂದು ತುಂಬಾ ಲಕ್ಸುರಿಯಸ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತಗೊಂಡು ಬಂದಿದ್ದೀವಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆನೆ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ರೋಡಿಗೆ 40 ಫೀಟ್ ಡೈಮೆನ್ಷನ್ಸ್ ಇರೋದ್ರಿಂದ ಮನೆ ನಿಜವಾಗ್ಲೂ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಅಟ್ಲೀಸ್ಟ್ ಮಿನಿಮಮ್ 2-3 ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಆ್ಯಂಡ್ ನಿಮ್ಗೆ ಏನಾದರೂ ಪ್ಲಾಂಟೇಶನ್ ಮಾಡ್ಕೊಳ್ಳೋ ಐಡಿಯಾ ಏನಾದರೂ ಇದ್ದರೆ, ಸೊ ನಿಮಗೆ ಪ್ಲಾಂಟೇಶನ್ಗೂ ಕೂಡ ಸಪ್ರೇಟ್ ಆದಂಥ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಪ್ರತಿಯೊಂದೂ ಕೂಡ ಆರ್ಗನೈಸ್ಡ್ ಆಗಿರುತ್ತೆ. ಅಂದರೆ ಮಣ್ಣು ಹೊರಗಡೆ ಬರೋದ್ರಾಗಲಿ ಅದೆಲ್ಲ ಯಾವ ಥರನೂ ಇರಲ್ಲ, ಬಿಕಾಸ್ ಅವ್ರು ನೀಟಾಗಿ ಒಂದು ವಾಲ್ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ಆ್ಯಂಟಿ ಟ್ಯಾಂಪ್ ಪ್ರೂಫ್ ಪೇಂಟ್ ಕೂಡ ಮಾಡಿದ್ದಾರೆ. ಸೊ ನೀರು ಕೂಡ ನಿಮ್ಗೆ ಯಾವುದೇ ರೀತಿ ನಿಂತ್ಕೊಳ್ಳಲ್ಲ ಇಲ್ಲಿ. ಆ್ಯಂಡ್ ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೆಷಾಲಿಟಿ, ಈ ಮನೆಯದು ಸ್ಪೆಷಾಲಿಟಿ ಏನಂತಂದರೆ ಈ ಮನೇಲಿ ನಿಮಗೆ ಬೋರ್ ಕೂಡ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸಂಪ್ ವಿಚಾರಕ್ಕಂತ ಬಂದರೆ ನಿಮಗೆ 12,000 ಲೀಟರ್ ಸಂಪ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ, ಸೊ ನಿಮಗೆ ಅದಕ್ಕೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಈಸಿಯಾಗಿ ಎಲೆಕ್ಟ್ರಿಕ್ ವೆಹಿಕಲ್ನ ಕೂಡ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಸುತ್ತಮುತ್ತ ನಿಮಗೆ ಸೇಫ್ಟಿ ಗ್ರಿಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಟೈಲ್ಸ್ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ ಅವರು. ಸೊ ಈ ಟೈಲ್ಸ್ ನಿಮಗೆ ಸ್ಕಿಡ್ ಆಗಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಮನೆ ಹಿಂದೆ ಅಥವಾ ಸುತ್ತಮುತ್ತ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಆರಾಮ್ಸೆ ನೀವು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ನಿಮ್ಗೆ ಅದಕ್ಕೆ ಕೂಡ ಇಲ್ಲಿ ಟಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಆರಾಮ್ಸೆ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೋಬೋದು ಪ್ರತಿಯೊಂದೂ. ಏನೇ ವಾಷಿಂಗ್ ಮಿಷಿನ್ ಆಗಲಿ ಏನೇ ಆಗಲಿ ನಿಮ್ಗೆ ಅನ್ವಾಂಟೆಡ್ ವಸ್ತುಗಳನ್ನೂ ಕೂಡ ಬೇಕಾದ್ರೆ ಆರಾಮ್ಸೆ ಇಟ್ಕೋಬೋದು. ಆ್ಯಂಡ್ ಸುತ್ತನೂ ಸೇಫ್ಟಿ ಗ್ರಿಲ್ಸ್ ಇದೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಆ್ಯಂಡ್ ಈ ಪ್ರಾಪರ್ಟಿ ಬಂದು ನಿಮಗೆ ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಒಳಗೆ ಹೋಗೋಕ್ಕೂ ಮುಂಚೆ ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಫಸ್ಟ್ ಟೇಕ್ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಕಾರ್ವಿಂಗ್ಸ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ಲಿಟ್ರಲಿ ಒಂದು ಮನೆಗೆ ಒಂದು ಲಕ್ಸುರಿಯಸ್ ಲುಕ್ ಕೂಡ ಕೊಡುತ್ತೆ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ವೆರಿ ಕಲರ್ ಕಾಂಬಿನೇಷನ್ಸ್, ಪೇಂಟ್ ಕಲರ್ ಕಾಂಬಿನೇಷನ್ಸ್ನ ತುಂಬ ಬ್ಯೂಟಿಫುಲ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ. ಆ್ಯಂಡ್ ಸೀಲಿಂಗ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಫಾಲ್ ಸೀಲಿಂಗ್ನ ಮಾಡಿದ್ದಾರೆ. ಆ್ಯಂಡ್ ಲೈಟಿಂಗ್ಸ್ ಕೂಡ ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಅವರೇ ಕೂಡ ಫ್ಯಾನ್ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಇನ್ನು ವಿಂಡೋ ವಿಚಾರಕ್ಕಂತ ಬಂದರೆ ನಿಮಗೆ ಆಲ್ಮೋಸ್ಟ್ 3.5 ಫೀಟ್ ಇದೆ ವಿಂಡೋ. ಸೊ ಅದು ಕೂಡ ವಿಂಡೋ ಕೂಡ 3.5 ಫೀಟ್ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ದೆನ್ ಸ್ವಿಚಸ್ ವಿಚಾರಕ್ಕಂತ ಬಂದರೆ ಅವರು GM ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ವಾಲಿಗೂ ಅಷ್ಟೇ ಡಿಫ್ರೆಂಟ್ ಆದಂಥ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ಒಂದು ಲಕ್ಸುರಿಯಸ್ ಆದಂಥ ಡಿಸೈನ್ಗಳನ್ನ ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಅಟ್ಲೀಸ್ಟ್ ಇಲ್ಲಿ ಎಲ್ ಶೇಪ್ ಸೋಫಾ ಹಾಕೊಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಜೊತೆಗೆ ಅದ್ರ ರೈಟ್ ಆಪೋಸಿಟ್ ನಿಮಗೆ TV ಕ್ಯಾಬಿನೆಟ್ ಇದೆ. ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಫ್ಲೈವುಡ್ ಪೇಪರ್ಸ್ನ ಯೂಸ್ ಮಾಡಿಬಿಟ್ಟು TV ಕ್ಯಾಬಿನೆಟ್ನ ಮಾಡಿದ್ದಾರೆ ಅಂತ. ಇಲ್ಲಿ ಅಟ್ಲೀಸ್ಟ್ ನಿಮಗೆ 60 to 65 ಇಂಚಸ್ ಅವ್ರು 70 ಇಂಚಸ್ TV ಹಾಕೋಬೋದು. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಶೋಕೇಸ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಇಟ್ಕೊಳ್ಳೋಕ್ಕೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಸೆಟ್ ಬಾಕ್ಸ್ ಇಡೋಕ್ಕಾಗಲಿ ಪ್ರತಿಯೊಂದನ್ನು ಇಡೋಕ್ಕೆ ಅದಕ್ಕೆ ಸಪ್ರೇಟ್ ಆದಂಥ ಕಂಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನಿಮಗೆ ಡ್ರಾವರ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಫ್ಲೋರಲ್ಲಿ ನಿಮ್ಗೊಂದು ಹಿಡನ್ ವಾಶ್ರೂಮ್ ಇದೆ, ಅಂದರೆ ಕಾಮನ್ ವಾಶ್ರೂಮ್ ಇದೆ. ಸೊ ಇದು ಹಿಡನ್ ವಾಶ್ರೂಮ್ ಯಾಕಂತ ಹೇಳ್ತೀನಿ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಇಲ್ಲಿ ಯಾವುದು ಹೆಂಗೆ ಓಪನ್ ಮಾಡೋದು. ಇದೇ ವಾಶ್ರೂಮ್ ಇದೆ ಅಂತಾನೆ. ಸೊ
ಇದು ಈ ಮನೆಯ ಕಾಮನ್ ವಾಶ್ರೂಮ್ ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ಸ್ ಬಂದು ಒನ್ ಐಡ್ ಫಿಟ್ಟಿಂಗ್ಸ್ ಆಗಿರುತ್ತೆ ಅಂಡ್ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಸಿಂಕ್ ಕೂಡ ಕೊಟ್ಟಿದ್ದಾರೆ ಅಂಡ್ ನೀವು ನೋಡ್ಬೋದು ಡಿಫ್ರೆಂಟ್ ಆದಂತ ಟ್ಯಾಪ್ ಕೂಡ ಡಿಫ್ರೆಂಟ್ ಆಗಿರುವಂತ ಸ್ಟೈಲ್ ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮನೆಯ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ತುಂಬಾ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂತ. ಡೋರ್ ಆಗ್ಲಿ ಅಥವಾ ಆರ್ಚ್ ಆಗ್ಲಿ ಪ್ರತಿಯೊಂದನ್ನು ಕೂಡ ತುಂಬಾ ಡೀಟೇಲಿಂಗ್ ಆಗಿ ಮಾಡ್ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಷ್ಟು ಪ್ಲಾನ್ಡ್ ಅಂಡ್ ಡೀಟೇಲಿಂಗ್ ಇದ್ರೆ ಮಾತ್ರ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಕ್ ಸಾಧ್ಯ. ಅಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟ್ ಆಗಿ ಫಸ್ಟ್ ವುಡ್ ಆಗಿರುತ್ತೆ ಅಂಡ್ ಮಿನಿಮಮ್ ಅಟ್ಲೀಸ್ಟ್ ಇಬ್ರು ಕುತ್ಕೊಂಡು ಆರಾಮ್ಸೆ ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಅಂಡ್ ನಿಮ್ಗೆ ದೇವ್ರ ಮನೆಗೆ ಯಾವ್ದಾದ್ರು ಫೋಟೋಗೆ ಲೈಟಿಂಗ್ಸ್ ಏನಾದ್ರು ಹಾಕ್ಬೇಕು ಅಂತ ಕೂಡ ನಿಮ್ಗೆ ಏಜ್ ಪಾಯಿಂಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ದೇವ್ರದ್ದು ಯಾವುದೇ ವಸ್ತು ಪ್ರತಿಯೊಂದನ್ನು ಕೂಡ ಕೆಳಗಡೆ ಇಟ್ಕೊಳ್ಳೋಕೆ ಡ್ರಾವರ್ಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಎಲ್ಲದನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬಹುದು ಅಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಇಲ್ಲಿ ಮಿನಿಮಮ್ ಆಲ್ಮೋಸ್ಟ್ ಒಂದು ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಜಾಗ ಕೊಟ್ಟಿದ್ದಾರೆ, ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಫಾಲ್ ಸೀಲಿಂಗ್ ಇದೆ ಅಂಡ್ ಜೊತೆಗೆ ಎಲ್ಲಾ ರೂಮ್ಗಳಲ್ಲೂ ನಿಮ್ಗೆ ಅವ್ರ ಕಡೆಯಿಂದನೇ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಕಬರ್ಡ್ಸ್ ವಿಚಾರಕ್ಕಂತ ಬಂದು ನಿಮ್ಗೆ ಸ್ಲೈಡಿಂಗ್ ಡೋರ್ಸ್ ಕಬರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂಡ್ ವೆರಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋಕೆ ಕೂಡ ನಿಮ್ಗೆ ಡ್ರಾವರ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಕಂಪಾರ್ಟ್ಮೆಂಟ್ಸ್ ಗಳನ್ನ ಮಾಡ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಬಟ್ಟೆ ಆಗ್ಲಿ ಏನೇ ಆಗ್ಲಿ ನೀಟಾಗಿ ಇಟ್ಕೊಳ್ಳೋಷ್ಟು ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮ್ಗೆ ರೈಟ್ ನೆಕ್ಸ್ಟ್ ಟು ದಟ್ ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ನಿಮ್ಗೆ ಶೆಲ್ಫ್ ಗಳನ್ನ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ಕೆಳಗಡೆ ಕೂಡ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ಡೀಟೇಲಿಂಗ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ನಾನು ಆಗ್ಲೇ ಹೇಳಿಲ್ಲ, ಈ ಮನೆ ನಿಮ್ಗೆ ರೈಟ್ ನೆಕ್ಸ್ಟ್ ಟು ದ ಕಾರ್ನರ್ ಹೌಸ್ ಇದು. ಸೊ ಎರಡ್ ಸೈಡ್ ಇಂದನೂ ನಿಮ್ಗೆ ಮೇನ್ ರೋಡ್ ಇರೋದ್ರಿಂದ ಪಕ್ಕ ಯಾವ ಮನೆನೂ ಬರಲ್ಲ. ಸೊ ಗಾಳಿಗೆ ಬೆಳಕಿಗೆ ಯಾವ್ದೇ ರೀತಿ ತೊಂದರೆ ಇಲ್ಲ. ನಾನು ಆಗ್ಲೇ ಅಂಡ್ ಇಲ್ಲಿ ವಿಂಡೋಸ್ ಕೂಡ ನೀವು ನೋಡ್ಬೋದು. ಈ ರೂಮಲ್ಲೂ ಕೂಡ ಎರಡು ಸೈಡ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ವಿಂಡೋಸ್ ಗಾಳಿ ಬೆಳಕಿಗೆ ಯಾವ್ದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಂಡ್ ಆಲ್ಮೋಸ್ಟ್ ಎಲ್ಲಾ ವಿಂಡೋಸ್ ಗಳಿಗೂ ಕರ್ಟನ್ ರಾಡ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಈ ರೂಮಲ್ಲಿ ನಿಮ್ಗೆ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಅವರು. ಬನ್ನಿ ಮೇಲ್ ಹೇಗಿದೆ. ಮೇಲ್ ಹೋಗೋಕ್ಕೂ ಮುಂಚೆ ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೇನೆ. ಸೊ ಇದು ಈ ಮನೆಯ ಕಿಚನ್. ಈ ಮನೆಯ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂತ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿದ್ದಾರೆ. ಫ್ಲೈವುಡ್ಸ್ಗಾಗಲಿ ಪ್ರತಿಯೊಂದನ್ನು ಕೂಡ ತುಂಬಾ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ಅವ್ರ ಕಡೆಯಿಂದ ನಿಮಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿಗೆ ಲೊಕೇಟ್ ಆದ್ಮೇಲೆ ನೀವು ಯು ಕ್ಯಾನ್ ಯೂಸ್ ದಿಸ್. ಅಂಡ್ ಇಲ್ಲೂ ಕೂಡ ನಿಮಗೆ ವಿಂಡೋಸ್ ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ನೀಟಾಗಿ ಶೆಲ್ಫ್ಗಳನ್ನ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ಬಾಕ್ಸಸ್ ಆಗಲಿ ಏನೇ ಆಗಲಿ ನೀಟಾಗಿ ಇಟ್ಕೊಳ್ಳೋ ಶೆಲ್ಫ್ಗಳನ್ನ, ನೀಟಾಗಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋ ಶೆಲ್ಫ್ಗಳನ್ನ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಅಂಡ್ ನೀವು ಅಕ್ವಾಗಾರ್ಡ್ ಏನಾದ್ರು ಇಟ್ಕೋಬೇಕು ಅಂತ ಅಕ್ವಾಗಾರ್ಡ್ ಇಡೋಕ್ಕೂ ಕೂಡ ಡಿಫ್ರೆಂಟ್ ಆದಂತ ಲೈಕ್ ಶೆಲ್ಫ್ಗಳನ್ನ ಹಾಕಿದ್ದಾರೆ, ಶೆಲ್ಫ್ ಕೊಟ್ಟಿದ್ದಾರೆ, ಡೋರ್ ಕಬೋರ್ಡ್ ಕ್ಲೋಸ್ ಮಾಡೋ ಥರ ಆ ಥರ ಡಿಫ್ರೆಂಟ್ ಆದಂತ ಐಡಿಯಾಸ್ನ ಯೂಸ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಟ್ಯಾಪ್ಸ್ ಕೂಡ ನೀವು ನೋಡ್ಬೋದು. ನಾನು ಆಸ್ ಐ ಟೋಲ್ಡ್ ಮುಂಚೆ ಒಂದರಲ್ಲಿ ಬೋರ್ ಇದೆ, ಒಂದರಲ್ಲಿ ಟ್ಯಾಂಕ್ ಇಂದ ವಾಟರ್ ಕೂಡ ಬರುತ್ತೆ. ಅಂಡ್ ಗ್ಯಾಸ್ ಪಾಯಿಂಟ್ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಗ್ಯಾಸ್ನ ಮೇ ಬಿ ನೀವು ಹೊರಗಡೆ ಇಟ್ಕೊಂಡು ಈ ಕಡೆಯಿಂದ ಯೂಸ್ ಮಾಡ್ಕೊಳ್ಳೋ ತರ ಜಾಗ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಮೇಲ್ಗಡೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ಫ್ರಿಜ್ ಇಡೋಕ್ಕೂ ಕೂಡ ಅವರು ಡಿಫ್ರೆಂಟ್ ಆದಂತ ಸ್ವಲ್ಪ ಜಾಗ ಕೂಡ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ನೀವು ಆರಾಮ್ಸೆ ಫ್ರಿಜ್ ನ ಇಟ್ಕೋಬಹುದು. ಅಂಡ್ ಓಡಾಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಬಿಕಾಸ್ ದಿಸ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಕಡೆಯಿಂದ ಆರಾಮ್ಸೆ ಈಸಿಯಾಗಿ ಸ್ಪೇಷಿಯಸ್ ಆಗಿ ಓಡಾಡ್ಕೋಬಹುದು. ಅಂಡ್ ಅಟ್ಲೀಸ್ಟ್ 4 ಸೀಟರ್ಸ್ ಡೈನಿಂಗ್ ಟೇಬಲ್ ಕೂಡ ಹಾಕೋಬಹುದು ನೀವು ಇಲ್ಲಿ. ಅಂದ್ರೆ 1 2 3 4 ಸೀಟರ್ಸ್ ಡೈನಿಂಗ್ ಟೇಬಲ್ ಕೂಡ ಹಾಕೋಬಹುದು. ಸೊ ಅದಕ್ಕೂ ಕೂಡ ಕನ್ವೀನಿಯಂಟ್ ಮಾಡ್ಕೊಟ್ಟಿದ್ದಾರೆ. ನೀವು ಇದು ಡೈನಿಂಗ್ ಟೇಬಲ್ ಹಾಕಿನೂ ಕೂಡ ಫ್ರಿಜ್ ಇಟ್ಕೋಬಹುದು. ಬಿಕಾಸ್ ಅಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಸೊ ಆರಾಮ್ಸೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಓಡಾಡಕ್ಕೆಲ್ಲ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಮೇಲ್ಗಡೆ ಹೋಗೋಕ್ಕೂ ಮುಂಚೆ ಇನ್ನು ಸ್ಟೇಜ್ ವಿಚಾರಕ್ಕಂತ ಬಂದ್ರೆ ನಿಮ್ಗೆ ಆಂಟಿಸ್ಕೆಡ್ ಗ್ರಾನೈಟ್ ನ ಹಾಕಿದ್ದಾರೆ. ಅಂಡ್ ರೈಲಿಂಗ್ಸ್ ವಿಚಾರಕ್ಕೆ ಬಂದ್ರೆ SS ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಡಿಫ್ರೆಂಟ್ ಆದಂತ ಪೋಲ್ಸ್ ಗಳಿಗೆ ಡಿಫ್ರೆಂಟ್ ಆದಂತ ಡಿಸೈನ್ಸ್ ಗಳನ್ನ ಮಾಡಿದ್ದಾರೆ. ಸೊ ಈ ಎಲ್ಲಾ ಡಿಸೈನ್ಸ್ ಗಳಿಂದ ನಿಜವಾಗ್ಲೂ ಮನೆಗೆ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಮೇಲ್ಗಡೆ ಹೋಗೋ ಮುಂಚೆ ನೀವು ನೋಡ್ಬೋದು ಇಲ್ಲೂ ಕೂಡ ಡಿಫ್ರೆಂಟ್ ಆದಂತ ವಾಲ್ ಡಿಸೈನ್ ಮಾಡಿದ್ದಾರೆ ಅಂತ. ಅಂದ್ರೆ ದ ಪ್ಲಾನಿಂಗ್ ಇಸ್ ನೈಸ್. ಅವರು ಡಿಸೈನ್ಸ್ ಆಗ್ಲಿ, ದ ಪೇಂಟ್ ಕಲರ್ ವಿಚ್ ದೇ ಹ್ಯಾವ್ ಯೂಸ್ಡ್, ಎವ್ರಿಥಿಂಗ್ ಇಸ್ ರಿಯಲಿ ಯೂನಿಕ್. ಅಂಡ್ ನೀವು ನೋಡ್ಬೋದು ಲೈಟ್ ಕೂಡ ಡಿಫ್ರೆಂಟ್ ಆದಂತ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅಂತ. ಸೊ ಇದು ಈ ಮನೆಯ ಫಸ್ಟ್ ಫ್ಲೋರ್.
ಇಲ್ಲಿ ನಿಮಗೆ ಒಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಬಿಕಾಸ್ ಒಂದೊಂದು ರೂಮಲ್ಲೂ ಅಥವಾ ಒಂದೊಂದು ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆಯೋ ಅದೆಲ್ಲ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಲೈಟಿಂಗ್ಸ್ನ ಹಾಕಿಬಿಟ್ಟು. ಆ್ಯಂಡ್ ಸೀಲಿಂಗ್ ನೀವು ನೋಡ್ಬೋದು, ಸೀಲಿಂಗ್ ಕೂಡ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ನ ಯೂಸ್ ಮಾಡಿಕೊಂಡು ಸೀಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೆ ವಿಂಡೋಸ್ ಇದೆ, ಆಲ್ಮೋಸ್ಟ್ 4.5 ಫೀಟ್ ವಿಂಡೋ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹಾಗೂ ಮಾಸ್ಟರ್ ಬೆಡ್ರೂಮ್. ಈ ರೂಮಲ್ಲಿ ನಿಮ್ಗೊಂದು ಟಿವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 65 to 70 ಇಂಚಸ್ ಟಿವಿ ಹಾಕೋಬಹುದು. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಸೆಟಪ್ ಬಾಕ್ಸ್ ಇಡೋಕ್ಕಾಗಲಿ ಪ್ರತಿಯೊಂದು ಸ್ಟೋರೇಜ್ ಐಟಮ್ಸ್ಗೆ ನೀಟಾಗಿ ಡ್ರಾವರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಡ್ರಾವರ್ಸ್ ಬಂದು ಕಂಪ್ಲೀಟ್ ಆಗಿ ನಿಮಗೆ ಯಾವುದೇ ಎಷ್ಟೇ ಸ್ಟೋರೇಜ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ಸಿಂಗ್ ಮಿರರ್ ಅಷ್ಟೇ ತುಂಬ ಸ್ಪೇಷಿಯಸ್ ಆದಂಥ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ಆರಾಮ್ಸೆ ಇಲ್ಲಿ ಇಟ್ಕೋಬಹುದು. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಅಟ್ಲೀಸ್ಟ್ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಇದೆ, ಅಷ್ಟು ಜಾಗ ಇದೆ. ಈ ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಬೋರ್ಡ್ ವಿಚಾರಕ್ಕಂತ ಬಂದರೆ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಕಬೋರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನಿಮಗೆ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನ್ ಐಡ್ ಬಿಬೋ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ಈ ರೂಮಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಇದೆ. ಆ್ಯಂಡ್ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ರೂಮ್ಗಳಲ್ಲೂ ನಿಮಗೆ ಫ್ಯಾನ್ಗಳನ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ರೈಟ್ ನೆಕ್ಸ್ಟ್ ಟು ದ್ಯಾಟ್ ಈ ವಾಲ್ ಡಿಸೈನ್ ನೀವು ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ತುಂಬ ಪ್ಲಾನಿಂಗ್ ಆಗಿ ಡಿಸೈನ್ಡ್ ಪೇಂಟ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ. ದ ಕಲರ್ ಕಾಂಬಿನೇಷನ್ಸ್ ಆಗಲಿ ದ ಲೈಟ್ ಕಲರ್ಸ್ ಆಗಲಿ ತುಂಬ ಪ್ರಾಪರ್ಲಿ ಪ್ಲ್ಯಾನ್ಡ್ ಆಗಿ ಡಿಸೈನ್ಸ್ನ ಮಾಡಿದ್ದಾರೆ. ಆ್ಯಂಡ್ ಈ ಡಿಸೈನ್ಸಿಂದ ನಿಜವಾಗ್ಲೂ ರೂಮ್ಗಾಗಲಿ ಮನೆಗಾಗಲಿ ನಿಜವಾಗ್ಲೂ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಈ ರೂಮಲ್ಲಿ ನಿಮ್ಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಈ ಬಾಲ್ಕನಿ. ಆರಾಮ್ಸೆ ಸಿಟ್ಔಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಚಿಲ್ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುವಂಥ ಜಾಗ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ವುಡ್ ಬಂದು ಕಂಪ್ಲೀಟ್ ಆಗಿ ಫಸ್ಟ್ ವುಡ್ ಆಗಿರುತ್ತೆ. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಥರ್ಡ್ ಬೆಡ್ರೂಮ್. ಆ್ಯಂಡ್ ಈ ಬೆಡ್ರೂಮ್ನ ನೀವು ಬೇಸಿಕಲಿ ಅವರು ಮೈಂಡ್ಸೆಟ್ಟಲ್ಲಿ ಚಿಕ್ಕ ಮಕ್ಕಳಿಗೆ ಅನ್ನೋದು ಒಂದು ಮೈಂಡ್ಸೆಟ್ಟಿಗೆ ಮಾಡಿಕೊಟ್ಟಿರೋದು. ಬಿಕಾಸ್ ಇದು ಒಂದು ಕ್ವೀನ್ ಸೈಜ್ ಬೆಡ್, ಅಟ್ಯಾಚ್ಡ್ ಕಾಟ್ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸೊ ನಾನು ಏನಕ್ಕೆ ಚಿಕ್ಕ ಮಕ್ಕಳು ಅಂತ ಹೇಳಿದೆ ಅಂದರೆ ಬಿಕಾಸ್ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ದ ಬೆಡ್ ಸೈಜ್ ಕೂಡ ಸ್ವಲ್ಪ ಚಿಕ್ಕದಿದೆ. ಸೊ ಇದು ಚಿಕ್ಕ ಮಕ್ಕಳಿಗೆ ಇಟ್ ಇಸ್ ವೆರಿ ಗುಡ್. ಅಂದರೆ ಒಬ್ಬೊಬ್ಬರೇ ಮಕ್ಕಳಿಗೆ ಇಟ್ ಇಸ್ ರಿಯಲಿ ಗುಡ್. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನ್ ಐಡ್ ಬಿಬೋ ಫಿಟ್ಟಿಂಗ್ಸ್ ಯೂಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆಂಟಿಸ್ಕಿಡ್ ಗ್ರಾನೈಟ್ನ ಹಾಕಿದ್ದಾರೆ. ಆ್ಯಂಡ್ ರೈಟ್ ನೆಕ್ಸ್ಟ್ ದ ಬೆಡ್ ನಿಮ್ಮೊಂದು ಚಿಕ್ಕದಾದಂಥ ಶೆಲ್ಫ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನೇ ಐಟಮ್ಸ್ಗಳಾಗಲಿ ನೀಟಾಗಿ ಇಲ್ಲಿ ಇಟ್ಕೊಳ್ಳೋ ಥರ ತುಂಬ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ನಿಮಗೆ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆ ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೀವು ವಾಲ್ ಡಿಸೈನ್ ನೋಡ್ಬೋದು, ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಫೋಟೋ ಫ್ರೇಮ್ ಇಟ್ಕೋಬೋದು. ಸೊ ಅದಕ್ಕೆ ಫೋಟೋ ಫ್ರೇಮಿಗೆ ಅಂತಲೇ ಆ ಕಂಪಾರ್ಟ್ಮೆಂಟ್ನ ಮಾಡಿಕೊಟ್ಟಿದ್ದಾರೆ ಅವರು. ಜೊತೆಗೆ ಮೇಲೆ ನಿಮಗೆ ಲೈಟಿಂಗ್ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಒಂದು ಟಿವಿ ಕ್ಯಾಬಿನೆಟ್ ಇದೆ. ಇಲ್ಲೂ ಕೂಡ ಮಿನಿಮಮ್ 65 to 70 ಇಂಚಸ್ ಟಿವಿನ ಹಾಕೋಬಹುದು. ಆ್ಯಂಡ್ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ಡ್ರಾವರ್ ಮತ್ತು ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಕಾರ್ನರ್ ಮನೆ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ನೀವು ಈಗಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬೆಳಕು ಅಂತ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಎರಡು ಸೈಡ್ಗೂ ನಿಮಗೆ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಒಂದು 3.5 ಫೀಟ್ ವಿಂಡೋ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಡೋರ್ಸ್ಗಳಿಗೂ ಅಷ್ಟೇ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸೇ ಆಗಿರುತ್ತೆ. ಆ್ಯಂಡ್ ವುಡ್ ಬಂದು ಕಂಪ್ಲೀಟ್ ಆಗಿ ಫಸ್ಟ್ ವುಡ್ ಆಗಿರುತ್ತೆ. ಆ್ಯಂಡ್ ಸ್ವಿಚಸ್ ನಾನು ಆಗಲೇ ಹೇಳ್ದಂಗೆ ಜಿಯೋ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಟೆರೆಸ್ಗೆ ಹೋಗೋಕ್ಕೂ ಮುಂಚೆ ನಿಮಗೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಅವರೇ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಪ್ ಆಗಲಿ ಏಜ್ ಪಾಯಿಂಟ್ ಆಗಲಿ ಪ್ರತಿಯೊಂದನ್ನು ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಆರಾಮ್ಸೆ ನಿಮ್ಮದು ವಾಷಿಂಗ್ ಮಿಷಿನ್ ಅಲ್ಲಿ ಇಟ್ಕೋಬೋದು. ಇನ್ನು ಈ ಟೆರೆಸ್ ವಿಚಾರಕ್ಕಂತ ಬಂದರೆ ಫ್ಲೋರಿಂಗ್ ಅಂತ ಬಂದರೆ ಕಂಪ್ಲೀಟಾಗಿ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಮನೇಲಿ
ಆ್ಯಂಡ್ ಬಟ್ಟೆ ಒಗೆಯೋಕ್ಕೂ ಕೂಡ ಅವರು ಕಲ್ಲನ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬಟ್ಟೆ ಒಣಗಾಕೋಕ್ಕೂ ಕೂಡ ಟೀ ಸ್ಟ್ಯಾಂಡ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆನೂ ಒಂದು ಕಡೆ ಟೀ ಸ್ಟ್ಯಾಂಡ್ ಇದೆ, ನಿಮಗೆ ಇಲ್ಲೂ ಕೂಡ ಟೀ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಆ್ಯಂಡ್ ಆ ಕಡೆ ಕೂಡ ಟೀ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಬಟ್ಟೆ ಒಣಗಾಕೋಕ್ಕೆ ಜಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಪೈಪ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಇವರು ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ಮನೆ ಫುಲ್ ಕನ್ಸ್ಟ್ರಕ್ಷನ್ ಅವರು ಕಂಪ್ಲೀಟಾಗಿ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಟ್ಯಾಂಕ್ ವಿಚಾರಕ್ಕಂತ ಬಂದರೆ 750 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಬೋರು ಇದೆ ಆ್ಯಂಡ್ ನಿಮ್ಗೆ ಸಪ್ರೇಟಾಗಿ ಟ್ಯಾಂಕ್ ಕೂಡ ಇಟ್ಕೋಬೋದು. ಇನ್ನು ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು 10 ಪಿಲ್ಲರ್ಸಲ್ಲಿ ಆ್ಯಂಡ್ ಕಂಪ್ಲೀಟ್ ಮನೆ ಕನ್ಸ್ಟ್ರಕ್ಟ್ ಆಗಿರೋದು ರೆಡ್ ಬ್ರಿಕ್ಸಲ್ಲೇ. ಆ್ಯಂಡ್ ಸ್ವಿಚಸ್ ಬಂದು GM ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಪೈಪ್ಸ್ ಬಂದು ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ವಯರ್ಸ್ ಬಂದು ವಿ-ಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಪೇಂಟ್ ವಿಚಾರಕ್ಕಂತ ಬಂದರೆ ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ರಾಷ್ಟ್ರೋತ್ತನ ಸ್ಕೂಲ್ ಇದೆ ಆ್ಯಂಡ್ ಕಾಮಾಕ್ಷಿ ಹಾಸ್ಪಿಟಲ್ ಇದೆ ವೆರಿ ನಿಯರ್ ಬೈ. ಇನ್ನು ದಿನನಿತ್ಯ ಬೇಕಾಗಿರೋ ವಸ್ತು ಅಂದರೆ ಗ್ರಾಸರೀಸ್ ಆಗಲಿ, ಡೈಲಿ ಪ್ರಾಡಕ್ಟ್ಸ್ ಆಗಲಿ, ಅಥವಾ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಆಟೋ, ಬಸ್ ಆಗಲಿ, ಪ್ರತಿಯೊಂದನ್ನು ಕೂಡ ಮಿನಿಮಮ್ ನಿಮಗೆ ಒಂದು 500 ಮೀಟರ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಸೊ ಈ ಮನೆ ಲೊಕೇಟ್ ಆಗಿರೋದು ನಾಗಮ್ಮ ಲೇಔಟಲ್ಲಿ. ಸೊ ಆಲ್ಮೋಸ್ಟ್ ವೆರಿ ನಿಯರ್ ಬೈ ಟು ದ ಮೇನ್ ರೋಡ್. ಸೊ ಎಲ್ಲದೂ ಕೂಡ ನಿಮಗೆ ವೆರಿ ಕನ್ವೀನಿಯೆಂಟ್ ಇರುತ್ತೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1,10,00,000. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ನೀವೇನಾದರೂ ಈ ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ ಆ್ಯಂಡ್ ನಮ್ಮ ಕಡೆಯಿಂದನೇ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.